ದೇವರು ನಮ್ಮಂಥ ಬಡವ್ರನ್ನ ಯಾಕಿಷ್ಟು ಪರೀಕ್ಷೆ ಮಾಡ್ತಾನೆ ಅಂತಲೇ ಗೊತ್ತಾಗೋದಿಲ್ಲ. ಇವತ್ತು ಫ್ಲಿಪ್ಕಾರ್ಟಿಂದ ಕೆಲವೊಂದು ಐಟಮ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೆ. ಎಸ್ಪೆಷಲಿ ನನಗೆ ಮೂಸಂಬಿ ಮತ್ತು ಆ್ಯಪಲ್ ಬೇಕಿತ್ತು. ಬಿಕಾಸ್ ಆದ್ಯನಿಗೆ ಜ್ವರ ಇರೋದ್ರಿಂದ ಮೂಸಂಬಿ ಜ್ಯೂಸ್ ಕೊಟ್ಟರೆ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಜೊತೆಗೆ ಟೊಮೊಟೊ ಮತ್ತು ಸೌತೆಕಾಯಿನೂ ತರಿಸ್ಕೊಂಡಿದ್ದೆ ಗೈಸ್. ಸೊ ಟೊಮೊಟೊ ನೋಡಿ ಎಂಥ ಕಚಡ ಟೊಮೊಟೊ ಕೊಟ್ಟಿದ್ರೆ. ಪ್ಯಾಕ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ತಾನೇ ಹಾಳಾಗಿದೆ ಬೇರೆ ಹಾಕಬೇಕು ಅಂತ ಹೇಳಿಬಿಟ್ಟು. ನಾನು ಆನ್ಲೈನಲ್ಲಿ ತರಿಸ್ಕೊಳ್ಳೋದೇ ಅಪರೂಪ, ಅಂಥದ್ರಲ್ಲಿ ಈ ಥರ ವರ್ಸ್ಟಾಗಿ ಕೊಟ್ಬಿಟ್ರೆ ಅಂತೂ ಸಖತ್ ಬೇಜಾರಾಗ್ಬಿಡುತ್ತೆ. ಸೊ ಇನ್ನು ಆದ್ಯ ಅಂತೂ ಏನು ಬೇಡ ಬೇಡ ಅಂತ ಹೇಳ್ತಾ ಇದ್ಲಿ, ಇನ್ನು ಸುಸ್ತಾಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾರ್ಲಿ ಗಂಜಿ ಕುಡಿಸಿ ಸಿರಪ್ ಹಾಕಿ ಮಲಗಿಸಿದ್ದೆ. ಸೊ ಮಕ್ಕಳನ್ನ ಈ ರೀತಿ ನೋಡಬೇಕಾದ್ರೆ ಕರಳು ಚಿರುಕ್ ಅಂತ ಅನಿಸ್ಬಿಡುತ್ತೆ. ಅವ್ರ ಅಪ್ಪ ಕೂಡ ಫೋನ್ ಮಾಡಿದ್ರು. ಸೊ ನಾನು ಹೇಳ್ದೆ ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವರು ಪಾಪ ಆಟೋಯಿಂದ ಬರಬೇಕಾದ್ರೆ ಎಳ್ನೀರು ತೊಗೊಂಬಂದು ಸೊ ಅದಕ್ಕೆ ಸ್ವಲ್ಪ ಗ್ಲೂಕೋಸ್ ಹಾಕಿ ಕುಡಿಸ್ತಾ ಇದ್ದಾರೆ ಈಗ ಎಬ್ಬರಿಸಿ. ಮಕ್ಳಿಗೇನಾದರೂ ಹುಷಾರು ತಪ್ಪಿಬಿಟ್ರೆ ನಮಗೆ ಮನೇಲಿ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಸೊ ಅಷ್ಟು ಸಖತ್ ಬೇಜಾರಾಗೋಯ್ತು ನನಗೆ. ಇನ್ನು ಆಂಟಿ ಅಜ್ಜಿ ಇಬ್ಬರು ಮನೆಗೆ ಬಂದಿದ್ರು, ಬಿಕಾಸ್ ಅಜ್ಜಿ ಚೆಕಪ್ ಇತ್ತು ಅಂತ ಹೇಳ್ಬಿಟ್ಟು. ಇನ್ನು ಆಂಟಿ ಬಂದಿದ್ರಲ್ವ, ಅದನ್ನೇ ಎಬ್ಬರಿಸಿದ್ರು. ಬಾ ತಲೆ ಬಾಸ್ತೀನಿ, ಆಚೆ ಸ್ವಲ್ಪ ಹೊತ್ತು ಕೂತ್ಕೋ, ಯಾವಾಗೂ ಮಲಗಬಾರ್ದು ಅಂತ ಹೇಳ್ಬಿಟ್ಟು ಎಬ್ಬರಿಸ್ಕೊಂಡು ಬಂದು ತಲೆ ಬಾಸ್ತಾ ಇದ್ರು. ಇನ್ನು ಅದೇನಿಗೆ ಈ ರೀತಿ ಯಾರಾದರೂ ಮನೆಗೆ ಬಂದರೆ ತುಂಬಾ ಖುಷಿ, ಇಷ್ಟ ಅವಳಿಗೆ. ಸೊ ಇವರೇ ನಮ್ಮ ಅಜ್ಜಿ. ನಾನು 1ರಿಂದ 10ನೇ ಕ್ಲಾಸು. ಸೊ ಅಜ್ಜಿ ಮನೇಲೇ ಬೆಳೆದಿದ್ದು, ಅಲ್ಲೇ ಓದಿದ್ದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ನು ಅಜ್ಜಿ ನೋಡೋಕ್ಕೆ ಆಂಟಿ ಮಕ್ಳು ಇಬ್ಬರು ಕೂಡ ಬಂದಿದ್ದರು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಮಿರಾಕಲ್ ಅಂತಲೇ ಹೇಳ್ಬೋದು. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಮಾತಾಡೋಕೆ ಕೂತ್ರೆ. ಸೊ ಜಲ್ದಿ ಫಾಸ್ಟಾಗಿ ಟೈಮ್ ಹೋಗ್ತಾಯಿತ್ತು. ಇನ್ನು ಆದ್ಯ ನನ್ನ ಬೊಂಬೆಗೆ ಬಟ್ಟೆ ಹೊಲ್ಕೊಡು ಚಿಕ್ಕಿ ಅಂತ ಎಷ್ಟು ದಿನದಿಂದ ಕೇಳ್ತಾ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಹಳೇದು ಬ್ಲೌಸ್ ಪೀಸ್ ಇತ್ತು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ವ ಆದ್ಯನ ಬೊಂಬೆ. ಸಖತ್ತಾಗಿ ಸ್ಟಿಚ್ ಮಾಡಿದ್ಲು. ಕ್ರೆಡಿಟ್ ಗೋಸ್ ಟು ಅಶ್ವಿನಿ.